ಉತ್ಕರ್ಷ್ ಅವರೇ, ನಿಮ್ಮಿಂದಲೇ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಪ್ರತಿಭಟನೆ ಮಾಡಲಿಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನಿಕವಾಗಿ ಹಕ್ಕಿದೆ ಪ್ರತಿಯೊಬ್ಬರಿಗೂ ಕೂಡ. ಐಡಿಯಾಲಜಿಕಲಿ ನಾವು ಯಾರನ್ನೋ ಬೆಂಬಲಿಸ್ತೀವಿ ಅಂತಂದ್ರೆ ಅದು ಕಾನೂನು ಬಾಹಿರ ಅಲ್ಲದೆ ಹೋದ್ರೆ ಅವರ ಬೆಂಬಲಿತವಾಗಿಯೂ ಕೂಡ ಪೋಸ್ಟರ್ಗಳನ್ನ ಪ್ರದರ್ಶನ ಮಾಡಬಹುದು. ನೀವು ಅದನ್ನ ವಿರೋಧ ಮಾಡಬಹುದೇನೋ ಮುಂದಿನ ಹಂತದಲ್ಲಿ ನನಗೆ ಗೊತ್ತಿಲ್ಲ. ಆದ್ರೆ ಬೆಂಗಳೂರು ಪೊಲೀಸರ ತಾಕತ್ತನ್ನ ಪ್ರಶ್ನೆ ಮಾಡ್ತಾರೆ. ಪೋಸ್ಟರ್ ಅನ್ನ ಹಿಡಿದು ನೀವು ಏನ್ ಮಾಡ್ಕೊಳ್ತೀರೋ ಮಾಡ್ಕೊಳ್ಳಿ, ನಾವು ನೋಡೇ ಬಿಡ್ತೀವಿ ಅನ್ನೋ ರೀತಿಯಲ್ಲಿ ಸವಾಲ್ ಹಾಕ್ತಾರೆ ಅಂತಂದ್ರೆ, ಅದು ಹಿಂದಿ ಭಾಷೆಯಲ್ಲಿ ಹಾಕ್ತಾರೆ ಅಂದ್ರೆ, ಒಂದು ಸಹಜವಾಗಿ ಕನ್ನಡಿಗರಲ್ಲ, ಕರ್ನಾಟಕದವರಲ್ಲ, ಆಚೆಯಿಂದ ಬಂದವರಿಗೆ ಇಷ್ಟು ಧೈರ್ಯ ಬರ್ತಿದೆ ಅಂತಂದ್ರೆ ನೀವು ಬಿಜೆಪಿ ಪಕ್ಷದ ವಕ್ತಾರರಾಗಿ ಯಾವ ರೀತಿ ಗಮನಿಸ್ತೀರಿ ಇದನ್ನು? ನೋಡಿ, ಒಂದು ನಾನು ಲೆಟ್ ಮಿ ಮೇಕ್ ಇಟ್ ವೆರಿ ಕ್ಲಿಯರ್. ಬಹಳ ಸ್ಪಷ್ಟವಾಗಿ ಹೋರಾಟ ಶುರುವಾದಾಗಿಂದ ಜಂತರ್ ಮಂತರ್ ಇಂದ ಹಿಡಿದು ಇವತ್ತೇನಿ ಬೆಂಗಳೂರು ಮಾಡ್ತಾ ಇದಾರಲ್ವಾ, ಬಹಳ ಸ್ಪಷ್ಟವಾಗಿ ಇವತ್ತಿಗೂ ಹೇಳ್ತೀವಿ, ಅವರೆಲ್ಲ ಕೂಡ ಆಂಟಿ ನ್ಯಾಷನಲ್ ಎಲಿಮೆಂಟ್ಸ್ ಅಂತ ನಾವು ಪದೇ ಪದೇ ಹೇಳ್ಕೊಂಬಂದಿವಿ. ಧರ್ಮೇಂದ್ರ ಪ್ರಧಾನ್ ಸಾಹೇಬರು ಬಹಳ ಒಳ್ಳೆ ಸ್ಟೇಟ್ಮೆಂಟ್ ಅನ್ನು ಮಾಡಿದ್ದಾರೆ. To ensure that anti-national elements are not benefited by the situation. ನೋಡಿ, ಇಂಟ್ರಪ್ಟ್ ಕೇಳಿ ಒಂದ್ ನಿಮಿಷ ಕೇಳಿಸ್ಕೊಳ್ಬೇಕು. ನೋಡಿ, ಇದು ಮಾತಾಡಿದ್ರೆ ಆಗಲ್ಲ. ಒಂದ್ ನಿಮಿಷ ಕೇಳಿಸ್ಕೊಳ್ರಿ. ಆದ್ರೆ ನೀವು ನಾಳೆ ಮಾತಾಡ್ಬೇಕಾದ್ರೆ ಮಾತಾಡಿದ್ರೆ ಮಾತಾಡಕ್ಕೆ ಬಿಡೋಣ. ಆಮೇಲೆ ಮಾತಾಡಿ ನನಗೆ ಇಂಟ್ರಪ್ಟ್ ಮಾಡಿದ್ರೆ ಮಾತಾಡಕ್ಕೆ ಉತ್ಕರ್ಷ್ ಅವರೇ ಸರಿ, ಡಿಬೇಟ್ ಅಲ್ಲಿ ಒಂದು ಡೆಕೋರಮ್ ಮೇಂಟೈನ್ ಮಾಡೋಣ. ಮಾತನಾಡ್ತಾ ಇರೋದು ಅತ್ಯಂತ ಸೂಕ್ಷ್ಮ ವಿಚಾರ ಆಗಿರೋದ್ರಿಂದ ಒಬ್ಬರ ಮೇಲೆ ಒಬ್ರು ಮಾತನಾಡ್ತೀರಿ ಅಂದ್ರೆ ನಿರ್ದಾಕ್ಷಿಣ್ಯವಾಗಿ ಅನಿವಾರ್ಯವಾಗಿ ಅವರ ವಾಯ್ಸ್ ಗಳನ್ನ ಮ್ಯೂಟ್ ಮಾಡಬೇಕಾಗುತ್ತೆ. ಅಂತ ಪದ್ಧತಿ ರಿಪಬ್ಲಿಕ್ ಕನ್ನಡದಲ್ಲಿಲ್ಲ. ಅನಿವಾರ್ಯ ಸೃಷ್ಟಿ ಮಾಡಬೇಡಿ. ಉತ್ಕರ್ಷ್ ಅವರೇ, ನೀವು ಮಾತನಾಡುವಾಗ ಜನರಲೈಸ್ ಸ್ಟೇಟ್ಮೆಂಟ್ ಗಳನ್ನ ಕೊಡುವಾಗ ಯೋಚನೆ ಮಾಡಿ ಮಾತನಾಡಿ. ನೋಡಿ, ಬಹಳ ಸ್ಪಷ್ಟವಾಗಿ ಇವತ್ತು ಧರ್ಮೇಂದ್ರ ಪ್ರಧಾನ್ ಸಾಹೇಬರು ಬಹಳ ಒಳ್ಳೆ ಸ್ಟೇಟ್ಮೆಂಟ್ ಅನ್ನು ಮಾಡಿದ್ದಾರೆ. To ensure that anti-national elements are not benefited by the Jantar Mantar and various places in other parts of the country, I have given my resignation ಅಂತ ಬಹಳ ಸ್ಪಷ್ಟವಾಗಿ ಮೊದಲಿನಿಂದಲೂ ಕೂಡ ನಾವು ಹೇಳ್ಕೊ ಬಂದ್ವಿ. ಇದು ಆಂಟಿ ನ್ಯಾಷನಲ್ ಎಲಿಮೆಂಟ್ಸ್ ಇರಬಹುದು, ಇವ್ರ ಕೈಗೆ ಹೋಗಿದೆ. ನೀಟ್ ಹೋರಾಟ ಅನ್ನುವಂಥದ್ದು ಹಳ್ಳ ತಪ್ಪಿ ಹಾದಿ ಇರಿದಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ನಮಗೆ ಕಾಣಿಸ್ತಾ ಇದೆ. ಅದು ಬೆಂಗಳೂರಿನಲ್ಲಿ ವಿಶೇಷವಾಗಿ ಹೇಳ್ಬೇಕು ಅಂತಂದ್ರೆ, ಈಗ ನೋಡಿ, ಉಕಡ್ಲೆ ಪೊಲೀಸ್ ಅಂತಂದ್ರೆ ಪಾಪ ಪ್ರಿಯಾಂಕಾ ಖರ್ಗೆ ಅವರು ಕೊಂಕಣ ಸುತ್ತಿ ಮೈಲಾರಕ್ಕೆ ಬರಲೇ ಇಲ್ಲ ಬಿಡಿ, ಬರೀ ಸುರುಳಿ ಸುತ್ತಿ ಉತ್ತರ ಕೊಡ್ತಾ ಇದ್ರು, ಗಾಳಿಲಿ ಗುಂಡಾಡಿಸ್ತಾ ಇದ್ರು, ಉತ್ತರ ಕೊಡಕ್ ಆಗ್ಲಿಲ್ಲ. ಅವ್ರು ಯಾರ ಪರವಾಗಿ ಜಿಂದಾಬಾದ್ ಹೇಳಿರೋದು? ಯಾರಿ ಉಮರ್ ಖಲೀದ್, ಯಾರಿ ಶರ್ಜಿಲ್ ಇಮಾಮ್? ಉಮರ್ ಖಲೀದ್ ಎಂತೆಂತ ಘೋಷಣೆ ಹಾಕ್ದ, ಅಫ್ಜಲ್ ಹಮ್ ಶರ್ಮಿಂದ ಹೈ, ತೆರಾ ಕಾಟಿರ್ ಜಿಂದಾ ಹೈ, ಕಿತ್ನಾ ಅಫ್ಜಲ್ ಕಿ ಮಾರೆಗೆ, ಹಮ್ ಹರ್ ಘರ್ ಸೆ ಅಫ್ಜಲ್ ನಿಕ್ನೇಗ. ಯಾವನ್ರಿ ಅವನ್ ಅಫ್ಜಲ್ ಗುರು? ಪಾರ್ಲಿಮೆಂಟ್ ಮೇಲೆ ಬಾಂಬ್ ಹಾಕ್ದಂತ ಭಯೋತ್ಪಾದಕನ ಪರವಾಗಿ ಘೋಷಣೆಗಳಂತ ಹಾಕ್ದಂತ ಈ ಸೋಕಾಲ್ಡ್ ಎಡಪಂಥೀಯ ಸಂಘಟನೆ ಕಾರ್ಯಕರ್ತರ ಪರವಾಗಿ ಜಿಂದಾಬಾದ್ ಹಾಕ್ತಾರೆ ಅಂತಂದ್ರೆ ಒಂದು ನೈತಿಕತೆ ಇರಬೇಕು ರಾಜ್ಯದ ಗೃಹ ಮಂತ್ರಿಗಳಿಗೆ. ಎಷ್ಟರ ಮಟ್ಟಿಗೆ ನೀವು ತುಷ್ಟೀಕರಣ ಮಾಡ್ತೀರಿ? ಯು ಶುಡ್ ಹ್ಯಾವ್ ದ ಗಟ್ಸ್ ಟು ಅದನ್ನ ಸಂಪೂರ್ಣವಾಗಿ ಅದನ್ನ ವಿರೋಧ ಮಾಡುವಂತ ಗಟ್ಸ್ ಇರ್ಬೇಕ್ರಿ ನಿಮ್ಗೆ. ಯಾರು ಉಮರ್ ಖಲೀದ್, ಯಾರು ಶರ್ಜಿಲ್ ಇಮಾಮ್, ದೇ ಹ್ಯಾವ್ ಬೀನ್ ಕನ್ವಿಕ್ಟೆಡ್ ಇನ್ ದ ಡೆಲ್ಲಿ ರೇಟ್ಸ್ ಕೇಸ್. ಅವ್ರು ಜೈಲಲ್ಲಿ ಇರ್ತಕ್ಕಂಥ, ಅವರು ಜೈಲಲ್ಲಿದ್ದಾರೆ, ಆರೋಪದ ಮೇಲೆ ಜೈಲಲ್ಲಿ ಇರ್ತಕ್ಕಂಥ. ಇರ್ರಿ, ಕೇಳಿಸ್ಕೊಳ್ರಿ, ಕುತ್ಕೊಳ್ರಿ, ಸುಮ್ಮನೆ ಉತ್ಕರ್ಷ್ ಅವರೇ ಸಮಾಧಾನ. ಕೇಳಿಸ್ಕೊಳ್ರಿ, ಐದು ಸೆಕೆಂಡ್ ಕೇಳಿಸ್ಕೊಳ್ಳಿ, ಕಾಮ್ ಡೌನ್ ಆಗಿ ಮಾತನಾಡಿ, ಸ್ಪಷ್ಟವಾಗಿ ಕೇಳಿಸ್ಕೊಳ್ಳಿ. ಉಮರ್ ಖಲೀದ್ ಮತ್ತು ಶಾರ್ಜಿಲ್ ಇಮಾಮ್ ಅವರ ಮೇಲೆ ಆರೋಪ ಇದೆ. ಯಾವ ಆರೋಪ? ಸಣ್ಣ ಪುಟ್ಟ ಆರೋಪ ಅಲ್ಲ. ದೆಹಲಿ ಗಲಭೆಯನ್ನ ಎಬ್ಬಿಸಿದ್ರು ಅನ್ನುವಂತ ಒಂದು ಆರೋಪದ ಅಡಿಯಲ್ಲಿ ದೆಹಲಿ ಜೈಲಲ್ಲಿ ಇರ್ತಕ್ಕಂಥ ದೇಶದ್ರೋಹಿಗಳವರು. ಅಂತವ್ರ ಪರವಾಗಿ ಜಿಂದಾಬಾದ್ ಹಾಕ್ತೀರಿ ನೀವು. ಬಗ್ಗೆನೇ ನಾವು ಪ್ರತ್ಯೇಕವಾಗಿ ಮಾತನಾಡೋಣಂತೆ. ನಿಮಗೂ ಸಾಕಷ್ಟು ಸಮಯಾವಕಾಶ ಕೊಡ್ತೀನಿ. ನನ್ನ ಉತ್ಕರ್ಷ್ ಅವರೇ, ನಿಮ್ಮಿಂದಲೇ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಪ್ರತಿಭಟನೆ ಮಾಡಲಿಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನಿಕವಾಗಿ ಹಕ್ಕಿದೆ ಪ್ರತಿಯೊಬ್ಬರಿಗೂ ಕೂಡ. ಐಡಿಯಾಲಜಿಕಲಿ ನಾವು ಯಾರನ್ನೋ ಬೆಂಬಲಿಸ್ತೀವಿ ಅಂತಂದ್ರೆ ಅದು ಕಾನೂನು ಬಾಹಿರ ಅಲ್ಲದೆ ಹೋದ್ರೆ ಅವರ ಬೆಂಬಲಿತವಾಗಿಯೂ ಕೂಡ ಪೋಸ್ಟರ್ಗಳನ್ನ ಪ್ರದರ್ಶನ ಮಾಡಬಹುದು. ನೀವು ಅದನ್ನ ವಿರೋಧ ಮಾಡಬಹುದೇನೋ ಮುಂದಿನ ಹಂತದಲ್ಲಿ ನನಗೆ ಗೊತ್ತಿಲ್ಲ. ಆದ್ರೆ ಬೆಂಗಳೂರು ಪೊಲೀಸರ ತಾಕತ್ತನ್ನ ಪ್ರಶ್ನೆ ಮಾಡ್ತಾರೆ. ಪೋಸ್ಟರ್ ಅನ್ನ ಹಿಡಿದು ನೀವು ಏನ್ ಮಾಡ್ಕೊಳ್ತೀರೋ ಮಾಡ್ಕೊಳ್ಳಿ, ನಾವು ನೋಡೇ ಬಿಡ್ತೀವಿ ಅನ್ನೋ ರೀತಿಯಲ್ಲಿ ಸವಾಲ್ ಹಾಕ್ತಾರೆ ಅಂತಂದ್ರೆ, ಅದು ಹಿಂದಿ ಭಾಷೆಯಲ್ಲಿ ಹಾಕ್ತಾರೆ ಅಂದ್ರೆ, ಒಂದು ಸಹಜವಾಗಿ ಕನ್ನಡಿಗರಲ್ಲ, ಕರ್ನಾಟಕದವರಲ್ಲ, ಆಚೆಯಿಂದ ಬಂದವರಿಗೆ ಇಷ್ಟು ಧೈರ್ಯ ಬರ್ತಿದೆ ಅಂತಂದ್ರೆ ನೀವು ಬಿಜೆಪಿ ಪಕ್ಷದ ವಕ್ತಾರರಾಗಿ ಯಾವ ರೀತಿ ಗಮನಿಸ್ತೀರಿ ಇದನ್ನು?
ನೋಡಿ, ಒಂದು ನಾನು ಲೆಟ್ ಮಿ ಮೇಕ್ ಇಟ್ ವೆರಿ ಕ್ಲಿಯರ್. ಬಹಳ ಸ್ಪಷ್ಟವಾಗಿ ಹೋರಾಟ ಶುರುವಾದಾಗಿಂದ ಜಂತರ್ ಮಂತರ್ ಇಂದ ಹಿಡಿದು ಇವತ್ತೇನು ಬೆಂಗಳೂರಲ್ಲಿ ಮಾಡ್ತಾ ಇದಾರಲ್ವಾ, ಬಹಳ ಸ್ಪಷ್ಟವಾಗಿ ಇವತ್ತಿಗೂ ಹೇಳ್ತೀವ್ರಿ, ಅವರೆಲ್ಲ ಕೂಡ ಆಂಟಿ ನ್ಯಾಷನಲ್ ಎಲಿಮೆಂಟ್ಸ್ ಅಂತ ನಾವು ಪದೇ ಪದೇ ಹೇಳ್ಕೊಂಬಂದಿವಿ. ಧರ್ಮೇಂದ್ರ ಪ್ರಧಾನ್ ಸಾಹೇಬರು ಬಹಳ ಒಳ್ಳೆ ಸ್ಟೇಟ್ಮೆಂಟ್ ಅನ್ನು ಮಾಡಿದ್ದಾರೆ. ಟು ಎನ್ಶ್ಯೂರ್ ದಟ್ ಆಂಟಿ ನ್ಯಾಷನಲ್ ಎಲಿಮೆಂಟ್ಸ್ ಆರ್ ನಾಟ್ ಬೆನಿಫಿಟೆಡ್ ಬೈ ದ ಸಿಚುಯೇಷನ್. ನೋಡಿ, ಇಂಟ್ರಪ್ಟ್ ಕೇಳಿ ಒಂದ್ ನಿಮಿಷ ಕೇಳಿಸ್ಕೊಳ್ಬೇಕು. ನೋಡಿ, ಇದು ಮಾತಾಡಿದ್ರೆ ಆಗಲ್ಲ. ಒಂದ್ ನಿಮಿಷ ಕೇಳಿಸ್ಕೊಂಡ್ರೆ ಆಗೋರೆ. ನೀವು ನಾಳೆ ಮಾತಾಡ್ಬೇಕಾದ್ರೆ ಮಾತಾಡಿದ್ರೆ ನಿಮ್ಮನ್ನು ಮಾತಾಡಕ್ಕೆ ಬಿಡೋಲ್ಲ. ಆಮೇಲೆ ಒಂದ್ ನಿಮಿಷ ಬರ್ತೀನಿ. ನಿಮ್ ಟೈಮ್ ಬಂದಾಗ ಮಾತಾಡಿ. ನನಗೆ ಇಂಟ್ರಪ್ಟ್ ಮಾಡಿದ್ರೆ ಮಾತಾಡಕ್ಕೆ ಬಿಡಲ್ಲ. ಉತ್ಕರ್ಷ್ ಅವರೇ ಸರಿ, ಡಿಬೇಟ್ ಅಲ್ಲಿ ಒಂದು ಡೆಕೋರಮ್ ಮೇಂಟೈನ್ ಮಾಡೋಣ. ಮಾತನಾಡ್ತಾ ಇರೋದು ಅತ್ಯಂತ ಸೂಕ್ಷ್ಮ ವಿಚಾರ ಆಗಿರೋದ್ರಿಂದ ಒಬ್ಬರ ಮೇಲೆ ಒಬ್ರು ಮಾತನಾಡ್ತೀರಿ ಅಂದ್ರೆ ನಿರ್ದಾಕ್ಷಿಣ್ಯವಾಗಿ ಅನಿವಾರ್ಯವಾಗಿ ಅವರ ವಾಯ್ಸ್ ಗಳನ್ನ ಮ್ಯೂಟ್ ಮಾಡಬೇಕಾಗುತ್ತೆ. ಅಂತ ಪದ್ಧತಿ ರಿಪಬ್ಲಿಕ್ ಕನ್ನಡದಲ್ಲಿಲ್ಲ. ಅನಿವಾರ್ಯ ಸೃಷ್ಟಿ ಮಾಡಬೇಡಿ. ಉತ್ಕರ್ಷ್ ಅವರೇ, ನೀವು ಮಾತನಾಡುವಾಗ ಜನರಲೈಸ್ ಸ್ಟೇಟ್ಮೆಂಟ್ ಗಳನ್ನ ಕೊಡುವಾಗ ಯೋಚನೆ ಮಾಡಿ ಮಾತನಾಡಿ. ನೋಡಿ, ಬಹಳ ಸ್ಪಷ್ಟವಾಗಿ ಇವತ್ತು ಧರ್ಮೇಂದ್ರ ಪ್ರಧಾನ್ ಸಾಹೇಬರು ಬಹಳ ಒಳ್ಳೆ ಸ್ಟೇಟ್ಮೆಂಟ್ ಅನ್ನು ಮಾಡಿದ್ದಾರೆ. ಟು ಎನ್ಶ್ಯೂರ್ ದಟ್ ಆಂಟಿ ನ್ಯಾಷನಲ್ ಎಲಿಮೆಂಟ್ಸ್ ಆರ್ ನಾಟ್ ಬೆನಿಫಿಟೆಡ್ ಬೈ ದ ಜಂತರ್ ಮಂತರ್ ಅಂಡ್ ವೇರಿಯಸ್ ಪ್ಲೇಸಸ್ ಇನ್ ಅದರ್ ಪಾರ್ಟ್ಸ್ ಆಫ್ ದ ಕಂಟ್ರಿ. ಐ ಹ್ಯಾವ್ ಗಿವನ್ ಮೈ ರೆಸಿಗ್ನೇಷನ್ ಅಂತ ಬಹಳ ಸ್ಪಷ್ಟವಾಗಿ ಮೊದಲಿನಿಂದಲೂ ಕೂಡ ನಾವು ಹೇಳ್ಕೊ ಬಂದ್ವಿ. ಇದು ಆಂಟಿ ನ್ಯಾಷನಲ್ ಎಲಿಮೆಂಟ್ಸ್ ಇರಬಹುದು, ಇವ್ರ ಕೈಗೆ ಹೋಗಿದೆ ಈ ನೀಟ್ ಹೋರಾಟ ಅನ್ನುವಂಥದ್ದು ಹಳ್ಳ ತಪ್ಪಿ ಹಾದಿ ಇರಿದಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ನಮಗೆ ಕಾಣಿಸ್ತಾ ಇದೆ. ಅದು ಬೆಂಗಳೂರಿನಲ್ಲಿ ವಿಶೇಷವಾಗಿ ಹೇಳ್ಬೇಕು ಅಂತಂದ್ರೆ, ಈಗ ನೋಡಿ, ಉಕಡ್ಲೆ ಪೊಲೀಸ್ ಅಂತಂದ್ರೆ ಪಾಪ ಪ್ರಿಯಾಂಕಾ ಖರ್ಗೆ ಅವರು ಕೊಂಕಣ ಸುತ್ತಿ ಮೈಲಾರಕ್ಕೆ ಬರಲೇ ಇಲ್ಲ ಬಿಡಿ, ಬರೀ ಸುರುಳಿ ಸುತ್ತಿ ಉತ್ತರ ಕೊಡ್ತಾ ಇದ್ರು, ಗಾಳಿಲಿ ಗುಂಡಾಡಿಸ್ತಾ ಇದ್ರು, ಉತ್ತರ ಕೊಡಕ್ ಆಗ್ಲಿಲ್ಲ. ಅವ್ರು ಯಾರ ಪರವಾಗಿ ಜಿಂದಾಬಾದ್ ಹೇಳಿರೋದು? ಯಾರಿ ಉಮರ್ ಖಲೀದ್, ಯಾರಿ ಶರ್ಜಿಲ್ ಇಮಾಮ್? ಉಮರ್ ಖಲೀದ್ ಎಂತೆಂತ ಘೋಷಣೆ ಹಾಕ್ದ, ಅಫ್ಜಲ್ ನಮ್ ಶರ್ಮಿಂದ ಹೈ, तेरा काटिर जिंदा है, कितना अफजल की मारेंगे, हम हर घर से अफजल निकलेगा. ಯಾವನ್ರಿ ಅವನು ಅಫಜಲ್ ಗುರು? ಪಾರ್ಲಿಮೆಂಟ್ ಮೇಲೆ ಬಾಂಬ್ ಹಾಕಿದಂತ ಭಯೋತ್ಪಾದಕನ ಪರವಾಗಿ ಘೋಷಣೆಗಳಂತ ಹಾಕಿದಂತ ಈ ಸೋಕಾಲ್ಡ್ ಎಡಪಂಥೀಯ ಸಂಘಟನೆ ಕಾರ್ಯಕರ್ತರ ಪರವಾಗಿ ಜಿಂದಾಬಾದ್ ಹಾಕ್ತಾರೆ ಅಂತಂದ್ರೆ ಒಂದು ನೈತಿಕತೆ ಇರಬೇಕು ರಾಜ್ಯದ ಗೃಹ ಮಂತ್ರಿಗಳಿಗೆ. ಎಷ್ಟರ ಮಟ್ಟಿಗೆ ನೀವು ತುಷ್ಟೀಕರಣ ಮಾಡ್ತೀರಿ? ಯು ಶುಡ್ ಹ್ಯಾವ್ ದ ಗಟ್ಸ್ ಟು ಅದನ್ನ ಸಂಪೂರ್ಣವಾಗಿ ಅದನ್ನ ವಿರೋಧ ಮಾಡುವಂತ ಗಟ್ಸ್ ಇರ್ಬೇಕ್ರಿ ನಿಮ್ಗೆ. ಯಾರು ಉಮರ್ ಖಲೀದ್, ಯಾರು ಶರ್ಜಿಲ್ ಇಮಾಮ್, ದೇ ಹ್ಯಾವ್ ಬೀನ್ ಕನ್ವಿಕ್ಟೆಡ್ ಇನ್ ದ ಡೆಲ್ಲಿ ರೇಟ್ಸ್ ಕೇಸ್. ಅವ್ರು ಜೈಲಲ್ಲಿ ಇರ್ತಕ್ಕಂಥ ಅವರು ಜೈಲಲ್ಲಿದ್ದಾರೆ, ಆರೋಪದ ಮೇಲೆ ಜೈಲಲ್ಲಿ ಇರ್ತಕ್ಕಂಥ. ಕೇಳಿಸ್ಕೊಳ್ರಿ, ಕುತ್ಕೊಳ್ರಿ, ಸುಮ್ಮನೆ ಉತ್ಕರ್ಷ್ ಅವರೇ ಸಮಾಧಾನ. ಉತ್ಕರ್ಷ್ ಅವರೇ 5 ಸೆಕೆಂಡ್ ಕೇಳಿಸ್ಕೊಳ್ಳಿ, ಕಾಮ್ ಡೌನ್ ಆಗಿ ಮಾತನಾಡಿ, ಸ್ಪಷ್ಟವಾಗಿ ಕೇಳಿಸ್ಕೊಳ್ಳಿ. ಉಮರ್ ಖಲೀದ್ ಮತ್ತು ಶಾರ್ಜಿಲ್ ಇಮಾಮ್ ಅವರ ಮೇಲೆ ಆರೋಪ ಇದೆ. ಯಾವ ಆರೋಪ? ಸಣ್ಣ ಪುಟ್ಟ ಆರೋಪ ಅಲ್ಲ. ದೆಹಲಿ ಗಲಭೆಯನ್ನ ಎಬ್ಬಿಸಿದ್ರು ಅನ್ನುವಂತ ಒಂದು ಆರೋಪದ ಅಡಿಯಲ್ಲಿ ದೆಹಲಿ ಜೈಲಲ್ಲಿ ಇರ್ತಕ್ಕಂಥ ದೇಶದ್ರೋಹಿಗಳವರು. ಅಂತವ್ರ ಪರವಾಗಿ ಜಿಂದಾಬಾದ್ ಹಾಕ್ತೀರಿ ನೀವು. ಉಮರ್ ಖಲೀದ್ ಬಗ್ಗೆನೇ ನಾವು ಪ್ರತ್ಯೇಕವಾಗಿ ಮಾತನಾಡೋಣಂತೆ. ನಿಮಗೂ ಸಾಕಷ್ಟು ಸಮಯಾವಕಾಶ ಕೊಡ್ತೀನಿ. ನನ್ನ